ಈಗ ನೋಡಿ, ನೀವು ಏನಾಗಿತ್ತು, 2 ಗಂಟೆ 3 ಗಂಟೆ ಮಾತಾಡಬೇಕಾಗಿತ್ತು, ಈಗ 1 ಗಂಟೆ ಮಾತಾಡಿದ್ರಿ ಅಲ್ವಾ? ನಿಮಗೆ ಸಮಯ ಈಗ ನಿಗದಿ ಮಾಡುವಾಗ ಭಾರತೀಯ ಜನತಾ ಪಕ್ಷ ಅಧಿಕೃತ ವಿರೋಧ ಪಕ್ಷ ಅಂತೇಳಿ ನಿಮಗೆ ಸಮಯ ಎಲ್ಲರಿಗೂ ಅಕಾಮಿಡೇಟ್ ಮಾಡಿಕೊಟ್ರು. ಅವ್ರು ಮಾತಾಡಂದ್ರೆ ಎಲ್ಲರಿಗೂ ಅಕಾಮಿಡೇಟ್ ಮಾಡಿಕೊಟ್ಟು ಆಮೇಲೆ ಮಾತಾಡಿದ್ರು. ನಾ ಮಾತಾಡೋದು ಹೇಳಿದೆ ಫಸ್ಟ್ ಡೇನ. ಅವರೆಲ್ಲರಿಗೂ ಅವ್ರ ಸ್ನೇಹಿತರೆಲ್ಲ ಮಾತಾಡಲಿ, ಎಲ್ಲ ಮಾತಾಡಲಿ. ಬೇರೆಯವರು ಈಗ ವಿಧಾನಸಭೆಯಲ್ಲಿ ಕೆಳಮನೆಯಲ್ಲಿ 50 ಜನ ಮಾತಾಡಿದ್ರು, ಇಲ್ಲೂ ಕೂಡ 26 ಜನ ಮಾತಾಡಿದ್ದಾರೆ, 26-20 ಮಾತಾಡಿದ್ದಾರೆ. ಮಾತಾಡಲಿ, ಮಾತಾಡೋಕ್ಕೆ ಬಜೆಟ್ ಈಗ ನಾನು ಅದಕ್ಕೋಸ್ಕರನೇ ನಾಳೆನೂ ಇತ್ತು, ಆದರೆ ರಾಮನವಮಿ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ರಾಮನವಮಿ ಇದೆ, ನಾವೆಲ್ಲ ಬ್ಯುಸಿ ಇರ್ತೀವಿ, ಬೇಡ ಅಂತಂದಕ್ಕೆ ಒಂದು ದಿನ ಕಟ್ ಮಾಡ್ತು. ಇಲ್ಲೇ ಹೋದರೆ ನಾಳೆನೂ ನಡೆಸಿ ಅಂತ ಹೇಳಿದ್ದೆ ನಾನು. ಸೊ ನಾವು ಡೆಮೊಕ್ರೆಟಿಕ್ ಆಗಿರಬೇಕಲ್ಲ ಬಜೆಟ್ ಮೇಲೆ. ಯಾಕೆಂತಂದರೆ ಇದು ಪೂರ್ಣ ಬಜೆಟ್ಟು, ಡಿಮ್ಯಾಂಡ್ ವೈಸು ಮಾಡೋದಿಲ್ಲ, ಪೂರ್ಣ ಬಜೆಟ್ ಆದ್ದರಿಂದ ಎಲ್ಲರೂ ಮಾತಾಡಬೇಕು ಅಂತ ಇದ್ದಾರೆ, ಮಾತಾಡಲಿ. ಅದು ನಾನು ಇವತ್ತು ಮಾತಾಡಲ್ಲ, ನಾಳೆ ಮಾತಾಡ್ತೀನಿ, ನಾಳಿದ್ದು ಮಾತಾಡ್ತೀನಿ ಅಂತ ಅನ್ನೋದು ಸರಿ ಇಲ್ಲ. ಬಟ್ ಇನ್ಮೇಲೆ ನೀವು ಮೊದಲೇ ಮಾತಾಡ್ಬಿಡಿ. ಇದೇನಿಲ್ಲ, ಅನೇಕರು ರಿಟೈರ್ ಆಗೋರು ಇದ್ದಾರೆ, ಅವರಿಗೆ ಇದು ಕೊನೆಯ ಸೆಷನ್ನು, ಅದರಿಂದ ಅವ್ರಿಗೆ ಅವಕಾಶ ಸಿಕ್ಕಲಿ ಅನ್ನೋ ಕಾರಣದಿಂದ ನಾನು ಅವಕಾಶ ಈಗ ನಿಮ್ಗೆ ಅವಕಾಶ ಸಿಕ್ಲಿಲ್ಲ, ಅವ್ರಿಗೂ ಸಿಕ್ತಿತ್ತು. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.